ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಏರ್ಪಡಿಸಿಕೊಟ್ಟಂತ ಈ ಒಂದು ನೂತನ ತಿಂಗಳ ಮೊದಲ ಪರಿಶುದ್ಧ ಪುನರುತ್ಥಾನ ದಿನಕ್ಕಾಗಿ ದೇವಾದಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ಕಳೆದ 7 ತಿಂಗಳು ನಮ್ಮನ್ನು ಕಾದು ಕಾಪಾಡಿ ಬಲಪಡಿಸಿ ಪ್ರತಿಯೊಂದು ಪರಿಸ್ಥಿತಿಗಳಲ್ಲೂ ನಮಗೆ ಜೊತೆ ಇದ್ದು ನಮ್ಮನ್ನು ಧೈರ್ಯಪಡಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಆಮೇಲೆ ಈ 8ನೇ ತಿಂಗಳಿನಲ್ಲಿ ಈ ಮೊದಲ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ಆತನ ಸನ್ನಿಧಾನಕ್ಕೆ ಹೋಗಿ ಆತನು ನಮಗಾಗಿ ಏರ್ಪಡಿಸಿದಂಥ ಈ ಒಂದು ನೂತನ ಪುನರುತ್ಥಾನ ದಿನದಲ್ಲಿ ಇದರ ಘನಪಡಿಸಲಿಕ್ಕೆ ದೇವರು ನಮಗೆ ಕೊಟ್ಟಂಥ ಈ ಅತ್ಯುನ್ನತವಾದಂಥ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ. ಆತನ ಮಾಡಿದ ಕಾರ್ಯಗಳನ್ನು ಪ್ರಕಟಪಡಿಸಲಿಕ್ಕೆ ನಮ್ಮನ್ನು ಆರಿಸಿಕೊಂಡಂಥ ದೇವರಾಗಿದ್ದಾರೆ. ಆಮೇಲೆ ಹಾಗಿದ್ರೆ ದೇವರು ಈ ಪರಿಶುದ್ಧವಾದ ಪುನರುತ್ಥಾನದಲ್ಲಿ ಏರ್ಪಡಿಸಿಕೊಟ್ಟಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 99ನೇ ಕೀರ್ತನೆ 5ನೇ ವಚನ. ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ. ಆಮೇನ್. ಹೌದು ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ನಾವು ಮೆಚ್ಚಿಕೊಳ್ತಾ ಇರ್ತೇವೆ, ಇತರನ ಮೆಚ್ಚಿಸ್ತಾ ಇರ್ತೇವೆ, ಮೆಚ್ಚಿಕೊಳ್ತಾ ಇರ್ತೇವೆ. ಹೌದಲ್ವಾ? ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು ಎಂಬುದಾಗಿ ನಾವು ಪ್ರೀತಿಸುವಂತ ಎಷ್ಟೋ ನಾವು ಮೆಚ್ಚಿಕೊಳ್ತಾ ಇರ್ತೇವೆ. ಅವರ ಕುರಿತು ಇತರರಿಗೆ ಎಷ್ಟೋ ಹೇಳ್ತಾ ಇರ್ತೇವೆ. ಅವ್ರ ಒಳ್ಳೆತನದ ಕುರಿತಾಗಿ ದೇವರಿಗೆ ಸ್ತೋತ್ರ. ಆದರೆ ಮನುಷ್ಯರನ್ನ ಘನಪಡಿಸುವುದಕ್ಕಿಂತಲೂ ಯೆಹೋವನನ್ನ ಘನಪಡಿಸ್ಬೇಕು. ನಾವು ಕರ್ತನ ನಾವು ಘನಪಡಿಸ್ಬೇಕು. ಅನೇಕ ಸಭೆಗಳಲ್ಲೂ ಕೂಡ ನಾವು ನೋಡ್ತೇವೆ, ದೇವರ ಘನಪಡಿಸೋದಂತೂ ಮನುಷ್ಯರು ಮಾಡಿದ ಕಾರ್ಯಗಳನ್ನ ಹೆಚ್ಚಾಗಿ ಘನಪಡಿಸ್ತಾ ಇರ್ತಾರೆ, ಹೆಚ್ಚಾಗಿ ಹೇಳ್ತಾ ಇರ್ತಾರೆ. ಅವರ ಮೂಲಕವೇ ನಾನು ಬದುಕಿದ್ದೀನೇನೋ, ಅವರ ಮೂಲಕವೇ ಅವ್ರು ಜೀವಿಸ್ತಾ ಇದಾರೆ ಅನ್ನೋ ರೀತಿಯಲ್ಲಿ ಘನಪಡಿಸ್ತಾ ಇರ್ತಾರೆ. ಪ್ರಿಯರೇ, ನಾವು ಆತನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ. ಆತನು ಶಿರಸ್ಸಾಗಿದ್ದಾರೆ ಸನ್ನಿಧಾನಕ್ಕೆ. ಆಮೇಲೆ ಮೊದಲು ಆತನನ್ನ ನಾವು ಘನಪಡಿಸ್ಬೇಕು. ಯಾವ ರೀತಿ ಘನಪಡಿಸೋದು, ಹೇಗೆ ಘನಪಡಿಸೋದು, ಯಾಕೆ ಘನಪಡಿಸ್ಬೇಕು, ಇಂಥ ಪ್ರಶ್ನೆಗಳು ಅನೇಕ ಹೃದಯದಲ್ಲಿ ಇರಬಹುದು. ನನ್ನ ಜೀವನದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಕಾರ್ಯಗಳು, ಕೃತ್ಯಗಳು, ಚಿಕ್ಕದೋ ದೊಡ್ಡದೋ ಏನೇ ಆಗಿರಬಹುದು, ಅದೆಲ್ಲವನ್ನು ಜನಾಂಗಗಳ ಮಧ್ಯದಲ್ಲಿ ತಿಳಿಸುತ್ತಾ ಪ್ರಕಟಪಡಿಸುತ್ತಾ ನಾವು ನಮ್ಮ ದೇವರನ್ನ ನಾವು ಹೇಗೆ ನಮ್ಮ ಜೀವನದಲ್ಲಿ ವರ್ಣಿಸಿಕೊಂಡಿದ್ದೇವೋ, ನಾವು ನಮ್ಮ ದೇವರನ್ನ ಯಾವ ರೀತಿ ನಾವು ನೋಡ್ತಾ ಇದ್ದೇವೋ ಅದನ್ನ ಜನಗಳ ಮಧ್ಯದಲ್ಲಿ ನಾವು ಪ್ರಕಟಿಸಬೇಕಾಗಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ದೇವರನ್ನ ಕ್ರಿಸ್ತೇಸುವನ್ನ ಅವರು ಅನುಭವಿಸಿರ್ತಾರೆ, ಅನುಭವಗಳನ್ನ ಹೊಂದಿಕೊಂಡಿರ್ತಾರೆ. ನನ್ನ ದೇವರು ಅದ್ಭುತ ಸ್ವರೂಪನಂದ್ರೆ ಅದ್ಭುತ ಸ್ವರೂಪನಾಗಿ ಅದ್ಭುತಗಳನ್ನ ಹೊಂದಿಕೊಂಡವರು, ನನ್ನ ದೇವರ ಅದ್ಭುತ ಸ್ವರೂಪನು, ಆಶ್ಚರ್ಯಕರನು, ನನ್ನ ದೇವರನ್ನ ಕುಟುಂಬದಲ್ಲಿ ಸಮಾಧಾನ ಕೊಟ್ಟಿದ್ದಾರೆ ಎಂಬುದಾಗಿ ಸಮಾಧಾನ ಕರ್ತನ ದೇವರು ಒಂದೊಂದು ರೀತಿಯಾಗಿ ಒಬ್ಬೊಬ್ಬರು ನಾವೇನು ಅಂದ್ಕೊಂಡಿದ್ದೀವಿ ನಮ್ಮ ದೇವರನ್ನ, ನಮ್ಮ ಹೃದಯ ನಾವು ದೇವರನ್ನ ಯಾವ ರೀತಿ ಘನಪಡಿಸ್ತಾ ಇದ್ದೇವೆ, ಸ್ತುತಿಸ್ತಾ ಇದ್ದೇವೆ, ಅದನ್ನ ಸಮೂಹವಾಗಿ ಸೇರಿ ಬಂದಂತ ಎಲ್ಲರ ಮುಂದೆ ದೇವರನ್ನ ಘನಪಡಿಸ್ಬೇಕು. ಆಮೇಲೆ ಪ್ರಿಯರೇ, ಪರಲೋಕ ರಾಜ್ಯದಲ್ಲಿ ಸಾವಿರ ದೇವ ದೂತರುಗಳೊಟ್ಟಿಗೆ ದೇವರು ಪರಿಶುದ್ಧರು 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 ಎಂಬುದಾಗಿ ಸ್ತುತಿಗೆ ಯೋಗ್ಯಂತಾದಂಥ ದೇವರು ಈ ಇಹಲೋಕದಲ್ಲಿ ಯಾವುದಕ್ಕೂ ಬಾರದಂತ ನಮ್ಮನ್ನಾಗಿರ್ಬೋದು, ಅಯೋಗ್ಯರಾಗಿದ್ದಂಥ ನಮ್ಮನ್ನ, ಅಲ್ಪರಾಗಿದ್ದಂಥ ನಮ್ಮನ್ನ ತಾನು ಪ್ರೀತಿಸಿ ತನ್ನ ರಕ್ತದಲ್ಲಿ ನಮ್ಮನ್ನು ಶುದ್ಧಿಪಡಿಸಿಕೊಂಡು ಪಾಪವಿಲ್ಲದಂಥ ಜೀವಿತವನ್ನಾಗಿ ಮಾರ್ಪಡಿಸಿ ನೀತಿವಂತರನ್ನಾಗಿ ಕರೆದು ನನ್ನ ಮಕ್ಕಳು ಎಂಬುದಾಗಿ ಅಂಗೀಕರಿಸಿ, ನಾನು ನಿಮಗೆ ತಂದೆ, ನಾನು ನಿಮಗೆ ಸ್ನೇಹಿತ, ನಾನು ನಿಮಗೆ ಕುರುಬನಾಗಿರ್ತೇನೆ, ನೀವು ಕುರುಬಗಳಾಗಿ ನಾನು ಒಂದು ಕುರುಬನಾಗಿ ನಿಮ್ಮನ್ನು ನಡೆಸುವಾತನಾಗಿದೆ ಎಂಬುದಾಗಿ ಹೇಳುವಾಗ ಅಂಥ ಉನ್ನತನಾದಂಥ ದೇವರನ್ನ ನಾವು ಯಾವ ರೀತಿ ಘನಪಡಿಸ್ಬೇಕಾಗಿದೆ, ಯಾವ ರೀತಿ ಸ್ತುತಿಸ್ಬೇಕು. ಒಬ್ಬ ಮನುಷ್ಯನ ಯಾವ್ದಾದ್ರು ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದಾಗ ಅವ್ರನ್ನ ನೆನ್ಪಿಟ್ಕೊಳ್ತಾ ಇರ್ತೇವೆ, ಪ್ರತಿ ಸಲ ನೆನೆಸ್ಕೊಳ್ತಾನೆ ಇರ್ತೇವೆ. ಅವ್ರಂಗೆ ಮಾಡಿದ್ರು ಅಂತ ಸಮಯದಲ್ಲಿ ಅವರೇ ಹೆಲ್ಪ್ ಮಾಡಿದಂತ ಇತರರಿಗೆ ತಿಳಿಸ್ತಾ ಇದ್ದಾರೆ. ಆದರೆ ದೇವರ ಕುರಿತು ನಾವು ಎಷ್ಟು ಜನರಿಗೆ ತಿಳಿಸ್ತಾ ಇದ್ದೇವೆ? ನಾವು ದೇವರ ಕುರಿತು ನನ್ನ ಸ್ನೇಹಿತರಿಗೂ, ನಮ್ಮ ಸಂಬಂಧಿಕರಿಗಾಗಿರ್ಬೋದು, ನಮಗೆ ತಿಳಿದಂಥವ್ರು ನೆರೆಹೊರೆಯಾಗಿರ್ಬೋದು, ಅಕ್ಕಪಕ್ಕದ ಮನೆಯವ್ರಿಗಾಗಿರ್ಬೋದು, ಇಂಥವ್ರಿಗೆ ನಾನು ನಮ್ಮ ಜೀವನದಲ್ಲಿ ದೇವ್ರು ಮಾಡಿದ ಕಾರ್ಯಗಳನ್ನ ನಾವು ತಿಳಿಸ್ತಾ ಇದ್ದೇವಾ? ಒಂದು ಬಾರಿ ಆಲೋಚನೆ ಮಾಡೋಣ. ಆದರೂ ಮಾಡಿದ ಕಾರ್ಯಗಳನ್ನ ವರ್ಣಿಸ್ಬೇಕು, ಘನಪಡಿಸ್ಬೇಕು ನಾವು. ಆಮೇಲೆ ಅದಕ್ಕಾಗಿ ನಾವು ಬದುಕಿದ್ದೇವೆ.
ಆತನ ಗುಣಾತಿಶಯಗಳನ್ನ ಪ್ರಕಟಪಡಿಸ್ಬೇಕು. ನಾವು ಮೊದಲು ನಾವು ಅನುಭವಿಸುವಂತವರಾಗಿ, ಅನಾರೋಗ್ಯವೋ ಏನೇ ಇರ್ಬೋದು, ವಾಟ್ ಎವರ್ ಏನೇ ಇರ್ಬೋದು, ಅದರ ಮಧ್ಯದಲ್ಲೂ ದೇವರು ನಮ್ಮನ್ನ ಬದುಕಿಸ್ತಾ ಇದ್ದಾರಾ? ಅದರ ಮಧ್ಯದಲ್ಲೂ ದೇವರು ನಮ್ಮನ್ನ ನಡೆಸ್ತಾ ಇದ್ದಾರಾ? ಅದಕ್ಕೋಸ್ಕರವಾಗಿ ನಾವು ದೇವರಿಗೆ ಮಹಿಮೆನ ಸಲ್ಲಿಸುವಂತವರಾಗಬೇಕು. ಆಮೇನ್. ಹಾಗೆ ದೇವರಿಗೆ ಸ್ತೋತ್ರ. ಈ ದಿನ ಸಮೂಹವಾಗಿ ನಾವು ಹೋಗ್ತಾ ಇದ್ದೇವೆ ಸಭೆಗೆ. ಮೊದಲ ಒಂದು ಪರಿಶುದ್ಧವಾದ, ಈ ತಿಂಗಳ ಮೊದಲ ಪರಿಶುದ್ಧವಾದ ಪುನರುತ್ಥಾನದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ. ದೇವರ ರೊಟ್ಟಿ ದ್ರಾಕ್ಷರಸದಲ್ಲಿ ಕೈ ಹಾಕ್ತಾ ಇದ್ದೇವೆ. ಜಾಗೃತೆ ಉಳ್ಳವರಾಗಿ, ಪರೀಕ್ಷಿಸಿಕೊಂಡು ಸಿದ್ಧತೆ ಉಳ್ಳವರಾಗಿ ಆತನ ಸನ್ನಿಧಾನಕ್ಕೆ ಹೋಗಬೇಕು. ಆತನ ಪ್ರಕಟಪಡಿಸಲಿಕ್ಕೆ, ಆ ಎಲ್ಲ ಕಾರ್ಯಗಳನ್ನ ಜ್ಞಾಪಿಸಿಕೊಳ್ಳಲಿಕ್ಕೆ ಆತನ ಸನ್ನಿಧಾನಕ್ಕೆ ಹೋಗಿ ದೇವರ ಮಹಿಮೆಯ ಕಾರ್ಯಗಳಿಗೆ ನಾವು ಸಾಕ್ಷಿಯಾಗಿ ನಿಲ್ಬೇಕು. ಆಮೇಲೆ ದೇವರ ಆ ರೀತಿಯ ಜೀವಿತ ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟು ಬಲಪಡಿಸಿ ನಡೆಸಲು ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸ್ಕೊಡಿ. ಈ ವಾಗ್ದಾನ ನಿಮಗೆ ಆಶೀರ್ವಾದಕರವಾಗಿದೆ, ಅನೇಕರಿಗೆ ಹಂಚಿ. ಅನೇಕರು ಕೂಡ ವಾಕ್ಯದ ಮೂಲಕ ಆಶೀರ್ವಾದ ಹೊಂದಲಿ, ಬಲವನ್ನು ಹೊಂದಲಿ, ಜೀವಿತವನ್ನು ಮಾರ್ಪಡಿಸಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರ ಅಂತ ದೇವರೇ, ಮಹೋನ್ನತನಿಗೆ ಸ್ತೋತ್ರ. ಜೀವವುಳ್ಳ ಜೀವಾಧಿಪತಿ ಅಂತ ದೇವರೇ ಸ್ತೋತ್ರ. ಈ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ನಮ್ಮನ್ನ ಸನ್ನಿಧಾನಕ್ಕೆ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ವಾಗ್ದಾನವೆಲ್ಲರನ್ನ ಆಶೀರ್ವಿಸುತ್ತಿರುವುದಕ್ಕಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಯೇ, ಆಮೆನ್.